ಓಂ ನಮಃ ಶಿವಾಯ. ಶ್ರೀಮಾತ್ರೇ ನಮಃ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ಗುರು ರಾಶಿ ಪರಿವರ್ತನೆ 2026 ಇದರಿಂದ ಆಗುವ ಪ್ರಭಾವಗಳನ್ನ ನಾನು ತಿಳಿಸ್ಕೊಡ್ತೇನೆ. ವಿಶೇಷವಾಗಿ ಈಗ ನಮ್ಮ ಧನಸ್ಸು ರಾಶಿಯವರಿಗೆ ಗುರು ರಾಶಿ ಬದಲಾವಣೆಯಿಂದ 2026-27ರಲ್ಲಿ ಏನೆಲ್ಲ ಘಟನೆಗಳು ನಡೀಬೋದು, ಏನೆಲ್ಲ ಶುಭ ಫಲಗಳು, ಹಾಗೆ ಏನೆಲ್ಲ ಎಚ್ಚರಿಕೆಗಳನ್ನ ನಾವು ತೆಗೆದುಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಗುರುವು ಇದೇ ಜೂನ್ 2ನೇ ತಾರೀಕಂದು ತನ್ನ ಉಚ್ಚತ್ವ ಹೊಂದುವಂಥ ರಾಶಿ ಕಟಕ ರಾಶಿಗೆ ರಾಶಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಇದು ಒಂದು ಉಚ್ಚ ಸ್ಥಾನ. ಧನಸ್ಸು ರಾಶಿಯವರಿಗೆ ಇದು ಅಷ್ಟಮ ಸ್ಥಾನ ಆಗ್ತಾ ಇದೆ. ಧನಸ್ಸು ರಾಶಿಯವರಿಗೆ 2026ರಲ್ಲಿ ತುಂಬ ದೊಡ್ಡ ಬದಲಾವಣೆಗಳು, ಜೀವನದಲ್ಲಿ ಒಂದು ಬದಲಾವಣೆ ಘಟನೆಗಳು ನಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆಂತೇಳಿದರೆ ಗುರುವು ನಿಮಗೆ ರಾಶ್ಯಾಧಿಪತಿ, ಲಗ್ನಾಧಿಪತಿ, ಚತುರ್ಥಾಧಿಪತಿಯಾಗಿ ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಸೊ ಗುರು ನಿಮಗೆ ಏನು ತಿಳಿಸ್ತಾ ಇದ್ದಾರೆ ಅಂದರೆ, ಒಂದು ದೊಡ್ಡ ಬದಲಾವಣೆಗೆ ನೀವು ರೆಡಿಯಾಗಿ ಅಂತ ಹೇಳಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಆಧ್ಯಾತ್ಮಿಕವಾಗಿ ಒಂದು ಉನ್ನತಿಯನ್ನು ಸಾಧಿಸಿಕೊಳ್ಳುವಂಥ ವರ್ಷ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ಅಷ್ಟಮ ಭಾವದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಧನಸ್ಸು ರಾಶಿಯ ಕೆಲವರಿಗೆ ವಿಶೇಷವಾಗಿ ಒಂದು ಗುರುವಿನ ದೀಕ್ಷೆ ಸಿಗುತ್ತೆ, ಒಂದು ಗುರುವಿನ ಭೇಟೆಯಾಗುತ್ತೆ. ಅವರಿಂದ ನಿಮಗೆ ಜೀವನ ಬದಲಾಗುವಂಥ ಒಂದು ಸಲಹೆಗಳು, ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಸ್ಪಿರಿಚುವಲ್ ಆಗಿ ನೀವು ಧ್ಯಾನ, ಯೋಗ, ಕರ್ಮಯೋಗ ಈ ರೀತಿಯಾದಂಥ ಕೆಲವೊಂದು ವಿದ್ಯೆಗಳನ್ನು ಕಲೀಲಿಕ್ಕೆ ಮುಂದೂಡ್ತೀರಾ, ಅಂದರೆ ಮುಂದೆ ಹೆಜ್ಜೆ ಇಡ್ತೀರಾ. ಹಾಗೆ ಯಾರು ರಿಸರ್ಚ್ ಡಿಪಾರ್ಟ್ಮೆಂಟು, ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟು, ಅಕ್ಲಟ್ ಸೈನ್ಸು ಈ ರೀತಿಯಾಗಿ ಇಲ್ಲಿ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಒಳ್ಳೆಯ ಒಂದು ಫಲ. ನಮ್ಮ ಒಂದು ಬ್ರಹ್ಮಾಂಡದಲ್ಲಿ ಗುರುವಿನ ಒಂದು ತತ್ವ ಈಗ ಕಟಕ ರಾಶಿಯಲ್ಲಿರೋದ್ರಿಂದ ಆ ಎನರ್ಜಿ ಫ್ಲೋ ಚೆನ್ನಾಗಿರೋದ್ರಿಂದ ನಿಮಗೆ ಈ ಕೆಲಸ ಮಾಡೋರಿಗೆ ವಿಶೇಷವಾಗಿ ಒಂದು ಹೊಸ ಹೊಸ ಅವಕಾಶಗಳು ಬರುತ್ತೆ. ಹಾಗೆ ಅದರಿಂದ ಹೆಚ್ಚು ಧನಲಾಭವನ್ನು ನೀವು ಗಳಿಸ್ಕೋಬೋದು. ಹಾಗೆ ಶುಭ ವಿಚಾರಗಳು ಅಂತೇಳಿದರೆ ಧನಸ್ಸು ರಾಶಿಯವರಿಗೆ ವಿಶೇಷವಾಗಿ ಧನ ಆಗಮನ, ಆಕಸ್ಮಿಕವಾಗಿ ಧನ ಆಗಮನ ಆಗುವ ಸಾಧ್ಯತೆ ಇರುತ್ತೆ. ಅದು ಇನ್ಶೂರೆನ್ಸ್ ಅಮೌಂಟ್ ಇರ್ಬೋದು, ನಿಮಗೆ ಗೊತ್ತೇ ಇರೋದಿಲ್ಲ. ಹಾಗೆ ಇನ್ಕಮ್ ಟ್ಯಾಕ್ಸ್ ನೀವು ರೀಫಂಡ್ ಯಾವ್ದಾದ್ರು ಬ್ಯಾಲೆನ್ಸ್ ಇದ್ದರೆ ಈಗ ಬರುವ ಸಾಧ್ಯತೆ ಇರುತ್ತೆ. ಹಾಗೆ ಇಲ್ಲ ಅಂದರೆ ಅತ್ತೆ ಮಾವ ಆ ಕಡೆಯಿಂದ ನಿಮಗೆ ಗೊತ್ತಿಲ್ಲದ ರೀತಿ ಕೆಲವೊಂದು ಉಡುಗೊರೆಗಳು, ನಿಮಗೆ ಹಣ ದೊರೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಗೃಹಯೋಗ, ಅದು ಪಿತ್ರಾರ್ಜಿತವಾಗಿ ಒಂದು ಮನೆ, ಗೃಹ, ಆಸ್ತಿ ಸಿಗುವಂಥ ಯೋಗ ಈಗ ಕಾಣ್ತಾ ಇದೆ. ಸೊ ಅದೇ ರೀತಿಯಾಗಿ ಮುಖ್ಯವಾಗಿ ನಿಮ್ಮ ಬಗ್ಗೆ ಮತ್ತು ತಾಯಿಯ ಬಗ್ಗೆ ಆರೋಗ್ಯದಲ್ಲಿ ನೀವು ಗಮನವನ್ನು ತೆಗೆದುಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದರೆ, ಅಷ್ಟಮ ಭಾವಕ್ಕೆ ಹೋದಾಗ ಆರೋಗ್ಯ ವಿಚಾರವಾಗಿ ತುಂಬ ನಿಮಗೆ ಸ್ವಲ್ಪ ಡೌನ್ ಅಂತ ಅನಿಸುತ್ತೆ. ವಿಶೇಷವಾಗಿ ಜೀರ್ಣಾಂಗ ವ್ಯವಸ್ಥೆ ಅಂದರೆ ಆಹಾರದಲ್ಲಿ ನೀವು ಸ್ವಲ್ಪ ಕಟ್ಟುನಿಟ್ಟಿನಾದ ಒಂದು ಪಥ್ಯವನ್ನು ನೀವು ಅನುಸರಿಸಬೇಕಾಗತ್ತೆ. ಅದು ತಾಯಿಯ ಆರೋಗ್ಯದಲ್ಲಿ ಅವರ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಅವರ ಆಹಾರದಲ್ಲಿ ವ್ಯತ್ಯಾಸವಾಗಿ ಅವರಿಗೆ ನಿಮ್ಮ ಒಂದು ಕಾಳಜಿ, ಗಮನ ಜಾಸ್ತಿ ಬೇಕಾಗುತ್ತೆ. ಹಾಗೆ ಅಕ್ಟೋಬರ್ 31ಗೆ ಗುರು ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನೀವು ಈ ಒಂದು 5 ತಿಂಗಳಲ್ಲಿ ಏನು ಧರ್ಮ ಕಾರ್ಯಗಳು ಮಾಡ್ತೀರಾ, ದೇವತಾ ಕಾರ್ಯಗಳು ಮಾಡ್ತೀರಾ, ಯೋಗ, ಧ್ಯಾನ ಇದೇನು ಮಾಡ್ತೀರಾ, ಅದು ಎಲ್ಲದಕ್ಕೂ ರಿಸಲ್ಟು ನಿಮಗೆ ನವಂಬರ್, ಡಿಸೆಂಬರ್, ಜನವರಿ ತಿಂಗಳಲ್ಲಿ ಸಿಗ್ತಾ ಹೋಗುತ್ತೆ. ಯಾಕೆ ಅಂದರೆ ಗುರು ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ರಾಷ್ಟ್ರಾಧಿಪತಿ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಸಿಂಹ ರಾಶಿಗೆ, ಮಿತ್ರ ರಾಶಿಗೆ. ಸೊ ವಿಶೇಷವಾಗಿ ಧನಸ್ಸು ರಾಶಿಯವರಿಗೆ ಆ ಒಂದು 3 ತಿಂಗಳಲ್ಲಿ ಏನೆಲ್ಲ ಕೆಲಸಗಳನ್ನ ನೀವು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಿ, ನಿಮ್ಮ ಕನಸುಗಳೆಲ್ಲ ಈಡೇರುವ ಸಾಧ್ಯತೆ ಜಾಸ್ತಿ ಇದೆ. ಮುಖ್ಯವಾಗಿ ಉನ್ನತ ಪದವಿ ನೀವು ಪಡಿತೀರಾ, ವಿದೇಶ ಯೋಗ ಇದೆ, ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಯೋಗ ಇದೆ. ಹಾಗೆ ಗುರು ಹಿರಿಯರ ಸಹಕಾರ ಸಿಗುತ್ತೆ, ತಂದೆ ಸಹಕಾರ ಸಿಗುತ್ತೆ, ದೈವ ಬಲ ಅನ್ನೋದಿರುತ್ತೆ. ನೀವು ಒಂದು ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕು, ನವಂಬರ್, ಡಿಸೆಂಬರ್, ಜನವರಿ ಆ ಟೈಮಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಆ ಸಮಯವನ್ನು ಉಪಯೋಗಿಸ್ಕೊಳ್ಳಿ, ಅದು ತುಂಬ ಮುಖ್ಯ ನಿಮಗೆ, ಆಯಿತಾ. ಹಾಗೆ ಇನ್ನು ಜನವರಿ 25ರ ನಂತರ ಮತ್ತೆ ಗುರುವು ವಕ್ರವಾಗಿ ಕಟಕ ರಾಶಿಗೆ ಬರ್ತಾರೆ. ಸೊ ನಿಮಗೆ ಚಾಲೆಂಜಿಂಗ್ ಅಂತ ಏನು ಹೇಳಿದರೆ,
ಆರ್ಥಿಕ ವಿಷಯವಾಗಿ ಸ್ವಲ್ಪ ಚಾಲೆಂಜಸ್ ಬರುತ್ತೆ. ಮನಿ ಫ್ಲೋ ಅನ್ನೋದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಈಗ ಜೂನಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಸ್ವಲ್ಪ ಕಡಿಮೆ ಇರುತ್ತೆ. ನಂತರ ನವಂಬರ್ ಡಿಸೆಂಬರ್ ಜನವರಿಯಲ್ಲಿ ನಿಮ್ಗೆ ಒಳ್ಳೆಯ ಒಂದು ಲಾಭ ಅನ್ನೋದು, ಅದರಲ್ಲೂ ಆಹಾರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ಕಾನೂನು ಕ್ಷೇತ್ರ, ಬ್ಯಾಂಕಿಂಗ್ ಕ್ಷೇತ್ರಗಳಿರೋರಿಗೆ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ. ಹಾಗೆ ರಿಯಲ್ ಎಸ್ಟೇಟ್ ಯಾರಿದ್ದೀರಾ ಅವ್ರಿಗೂ ಒಳ್ಳೆಯ ಲಾಭ ಅನ್ನೋದು ಸಿಗುತ್ತೆ. ಧಾರ್ಮಿಕ ಕ್ಷೇತ್ರಗಳಿರೋರಿಗೆ ಈ ಅಸ್ಟ್ರಾಲಜಿ, ಅಕ್ಲಟ್ ಫೀಲ್ಡು, ರಿಸರ್ಚ್ ಫೀಲ್ಡು ಇವರಿಗೆಲ್ಲ ತುಂಬ ಅನುಕೂಲ ಅನ್ನೋದು ನವಂಬರ್ ಡಿಸೆಂಬರ್ ಜನವರಿಯಲ್ಲಿ ಆಗುತ್ತೆ. ಸೊ ಯಾಕೆ ಆರ್ಥಿಕ ಚಾಲೆಂಜಸ್ ಅಂದರೆ ಗುರುವೇ ನಿಮಗೆ ಧನಕಾರಕ ಆಗಿ ಗುರುವಿನ ಬಲ ಇದ್ದರೆ ಏನು ಬೇಕಾದ್ರೂ ಗೆಲ್ಬೋದು. ಮುನಿದ್ರು ಗುರು ಕಾಯೋನವರಿಗೆ ಗುರುವಿನ ಬಲ ಇಲ್ಲ ಅಂದಾಗ ಸ್ವಲ್ಪ ನಿಮ್ಮ ಕೆಲಸಗಳೆಲ್ಲ ತಡೆ ಆಗುತ್ತೆ. ಹಾಗಾಗಿ ಮನಿ ಫ್ಲೋ ಅನ್ನೋದು ಚಾಲೆಂಜಸ್ ಆಗಿರುತ್ತೆ. ಆದರೆ ಗುರುವಿನ ದೃಷ್ಟಿ ಒಂದು ಅಮೃತದ ರೀತಿಯಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂತ ಹೇಳಿದರೆ ಗುರುವು ಅಷ್ಟಮ ಸ್ಥಾನದಲ್ಲಿ ಇಟ್ಕೊಂಡು ನಿಮಗೆ ಧನಸ್ಥಾನವನ್ನು ನೋಡ್ತಾರೆ. ಹಾಗಾಗಿ ಯಾವುದೋ ಮುಖಾಂತರ ಆಕಸ್ಮಿಕವಾಗಿ ಯಾವುದೋ ತಡೆ ಹಿಡಿದಿದ್ದಂಥ ತುಂಬ ವರ್ಷಗಳಿಂದ ನಿಂತಿದ್ದಂಥ ಹಣ ನಿಮಗೆ ಬಂದು ಕೈ ಸೇರುತ್ತೆ. ಹಾಗಾಗಿ ನಿಮ್ಮ ಕೆಲಸಕ್ಕೆ ಕರೆಕ್ಟಾಗಿ ಸರಿಯಾಗಿ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮನಿ ಫ್ಲೋಗೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಗುರುವಿನ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಈ ಧನ ಅನ್ನೋದು ನಿಮಗೆ ಗೊತ್ತಿಲ್ಲದೇ ಅಂತ ಮಾರ್ಗಗಳಿಂದಲೇ ಅದು ಬಂದು ಸೇರುತ್ತೆ. ಹಾಗೆ ವಿಶೇಷ ಇನ್ನೊಂದು ಏನಂತ ಹೇಳಿದರೆ ಧರ್ಮ ಕಾರ್ಯಗಳಿಗೆ ನೀವು ಸ್ವಲ್ಪ ದುಡ್ಡನ್ನ ಜಾಸ್ತಿ ಖರ್ಚು ಮಾಡ್ತೀರಾ. ಗುರುವು ಅಷ್ಟಮದಿಂದ ವ್ಯಯಸ್ಥಾನವನ್ನು ನೋಡ್ತಾ ಇರೋದ್ರಿಂದ ದೂರ ಪ್ರವಾಸಗಳಿಗೆ, ತೀರ್ಥಕ್ಷೇತ್ರಗಳಿಗೆ, ಈ ವಿಚಾರಗಳಿಗೆ ನೀವು ಜಾಸ್ತಿ ಖರ್ಚಾಗುತ್ತೆ. ಹಾಗೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಶಿಕ್ಷಣಕ್ಕೆ ನಿಮಗೆ ಧನವ್ಯಯ ಅನ್ನೋದು ಆಗ್ತಾ ಬರುತ್ತೆ. ಹಾಗೆ ಚತುರ್ಥ ಭಾವನ ನೋಡ್ತಾ ಇರೋದ್ರಿಂದ ಮನೆಯಲ್ಲಿ ರಿನೋವೇಷನ್ ಮಾಡಲಿಕ್ಕೆ, ಮನೆ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ, ಮನೆ ಕೊಳ್ಳಲಿಕ್ಕೆ ಯೋಗ ಅನ್ನೋದು ಕೂಡ ಬರ್ತಾ ಇದೆ. ಈಗ ನೀವು ಪ್ರಯತ್ನ ಮಾಡಿದರೆ ಮುಂದಿನ ವರ್ಷದಲ್ಲಿ ಖಂಡಿತ ಧನುಸ್ಸು ರಾಶಿಯವರಿಗೆ ಒಂದು ಗೃಹ ಯೋಗ ಅನ್ನೋದು ಖಂಡಿತ ಇದೆ. ತುಂಬ ದಿನದಿಂದ ಈ ಗೋಚಾರ ಫಲನ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದರೆ ನಾವೇನೇ ಗೋಚಾರ ಫಲ ಜ್ಯೋತಿಷ್ಯ ಹೇಳಿದ್ರೂ ಸಮೇತ ಕರ್ಮ ಇಸ್ 100 ಟೈಮ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಕರ್ಮನೇ ಇಂಪಾರ್ಟೆಂಟು. ಸೊ ಕರ್ಮ ಅವ್ರವ್ರ ಕರ್ಮ ಹೇಗಿರುತ್ತೆ ಹಾಗೇ ನಡೆಯುತ್ತೆ. ಆ ಕರ್ಮನ ನಾವು ಚೆಕ್ ಮಾಡಬೇಕು ಅಂದರೆ ನಮಗೆ ಜಾತಕವನ್ನು ನೋಡಬೇಕಾಗತ್ತೆ. ಜಾತಕದಲ್ಲಿ ದಶಾಭುಕ್ತಿಗಳನ್ನು ನೋಡಿಕೊಂಡು ಟೈಮು ಸ್ಪೇಸ್ ಮ್ಯಾಚ್ ಹೇಗಾಗುತ್ತೆ ಅನ್ನೋದು ನೋಡಿಕೊಂಡ್ರೆ ಖಂಡಿತ ನಾವಾಗ ಒಂದು ಪ್ರಿಡಿಕ್ಟ್ ಮಾಡ್ಬೋದು. ಅದು ನಿಮಗೆ ಖಂಡಿತ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಗೋಚಾರ ಫಲಗಳನ್ನ, ವಾರ ಭವಿಷ್ಯ, ಮಾಸ ಭವಿಷ್ಯಗಳನ್ನ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಗುರು ರಾಶಿ ಬದಲಾವಣೆ ಒಂದು ವಿಶೇಷವಾಗಿ ಈ ವರ್ಷ 2 ಮನೆ 3 ಮನೆ ದಾಟ್ತೋದ್ರಿಂದ ತುಂಬ ಒಂದು ಘಟನೆಗಳು ನಡೀತವೆ ಜೀವನದಲ್ಲಿ. ಹಾಗಾಗಿ ಇದನ್ನು ತಿಳಿಸ್ಲಿಕ್ಕೆ ಬಂದಿದ್ದೀನಿ. ಈ 2026, 2027 ಜೂನ್ವರೆಗೂ ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾರೆ. ಸೊ ಈ ಒಂದು ವರ್ಷ ನೀವು ಆದಷ್ಟು ದೇವತಾ ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ, ಭಕ್ತಿ, ಯೋಗ, ಆಧ್ಯಾತ್ಮಿಕದಲ್ಲಿ ನೀವು ನಡೆದಷ್ಟು ಮುಂದಿನ ವರ್ಷ ಖಂಡಿತ ಶುಭಫಲಗಳನ್ನ ಜಾಸ್ತಿ ಅನುಭವಿಸ್ತೀರಾ. ವಿಶೇಷವಾಗಿ ಪರಿಹಾರಕ್ಕೆ ನೀವು ಗುರುವು ಕಟಕ ರಾಶಿ ಜಲತತ್ವದಲ್ಲಿ ಸ್ಥಿತರಾಗಿರೋದ್ರಿಂದ ಆದಷ್ಟು ಗಾಣಗಾಪುರ ಕ್ಷೇತ್ರಕ್ಕೆ ಹೋಗಿ ಗುರುಗಳ ದತ್ತಾತ್ರೇಯರ ದರ್ಶನ ಮಾಡಿಕೊಂಡು, ಕ್ಷೇತ್ರವಾಸ ಮಾಡಿಕೊಂಡು ತೀರ್ಥ ಸ್ನಾನ ಮಾಡ್ಕೊಂಬನ್ನಿ. ಇಟ್ಸ್ ವೆರಿ ಇಂಪಾರ್ಟೆಂಟು. ನೀವೆಷ್ಟು ಈ ವರ್ಷ ತೀರ್ಥ ಸ್ನಾನ ಮಾಡ್ತೀರೋ ಅಷ್ಟು ಗುರು ಸ್ಟ್ರಾಂಗ್ ಆಗ್ತಾರೆ, ನಿಮಗೆ ವಿಶೇಷ ಫಲಗಳನ್ನ ಕೊಡ್ತಾರೆ. ಹಾಗೆ ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿ, ಇನ್ನು ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಗುರು ರಾಘವೇಂದ್ರರ ದರ್ಶನ ಮಾಡಿ, ಶಿರ್ಡಿ ಸಾಯಿಬಾಬಾರ ದರ್ಶನ ಮಾಡ್ಕೊಬನ್ನಿ. ಸೊ ಇದು ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಒಂದು ಕಷ್ಟಗಳು ಬರೋದು ಗೊತ್ತಾಗೋದಿಲ್ಲ. ಚಾಲೆಂಜಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗೆ ನಿಮಗೆ ವಿಶೇಷ ಒಂದು ಆಶೀರ್ವಾದ ಅನ್ನೋದು ಗುರುಗಳಿಂದ ದೊರಕುತ್ತೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಧನುಸ್ಸು ರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.